ಪ್ರಜ್ವಲಿಗೆ ಹೇಳ್ತಿದ್ದೆ, ಮುಂದಿನ ಜನ್ಮದಲ್ಲಿ ಇವನಂತೂ ಲೆಕ್ಚರ್ ಆಗಿರ್ಲಿಲ್ಲ. ನಾನು ಕ್ಲಾಸ್ ರೂಮಲ್ಲೇ ಕೂತವನಲ್ಲ, ಆದರೂ ಒಳ್ಳೆ ಕ್ಲಾಸ್ ತಗೊಂಡು ಇವತ್ತು ಇವತ್ತು ನಾವು ಕಿಗ್ಗದಲ್ಲಿ ಋಷಶೃಂಗರ ಹತ್ರ ಇದ್ವಿ. ಇವತ್ತು ರಾಮನ ಮುರುಗಡ್ ಅವ್ರದ್ದು ಉತ್ಸವ ಇವತ್ತು. ಅಲ್ಲಿ ಮುಗಿಸಿ ಈ ಒಂದು 11 ಫೋನಿಗೆ ಮತ್ತೆ ಇವನ ತಾಯಿ ನಂಗೆ ಅನ್ನ ಹಾಕಿದವಳು. ಹಾಗಾಗಿ ಕೇಳಿದೆ ಅದಕ್ಕೆ ಪ್ರಜ್ವಲ್ ಬರ್ತಿದ್ದಾನ ಅಂತ. ಆಮೇಲೆ ನಮ್ಮ ಹಳೆ ಪರಿಚಯದವ್ರೆ ನಾಗೇಂದ್ರ. ಒಂದು ಖುಷಿ, ನಾನು ಕನ್ನಡ ಜನತೆಗೆ ಒಂದು ರಿಕ್ವೆಸ್ಟ್ ಮಾಡೋದಿಷ್ಟೇ, ಪ್ರೋಗ್ರಾಮ್ ಶುಡ್ ಬಿ ಪ್ರೋಗ್ರೆಸ್ ಅಂತ. ಕ್ಲಾಪ್ಸ್ ಹೊಡೆದಾಯ್ತು, ಕನ್ನಡ ಸಂಘ ಕಟ್ಟಾಯಿತು. ಮೊನ್ನೆ ನಮ್ಮ ರೆಡ್ಡಿ ಪ್ರೊಡ್ಯೂಸರು ಉಮಾಪತಿ ಎಲ್ಲ ಇದ್ದಾಗ ಒಂದು ಮಾತು ಹೇಳ್ತಿದ್ದೆ, ಒಂದು ಮೂವಿಗೆ ಎಷ್ಟು ಇನ್ವೆಸ್ಟ್ ಮಾಡ್ತೀನಿ, ಅದಕ್ಕೆ ಎಷ್ಟು ರಿಸ್ಕ್ ಇದೆ, ಒಂದು ಸಣ್ಣ ಕಲಾವಿದರಿಂದ ಎಷ್ಟು ಡೆಡಿಕೇಶನ್ ಇದೆ, ಅದೊಂದು ಯಜ್ಞ, ಕಲಾಯಜ್ಞ. ಈ ಕಾಂತಾರ ಮಾಡ್ಬೇಕಾದ್ರೆ ಋಷಭ್ ನಮ್ಮ ಆಗುಂಬೆ ಹತ್ರನೇ ನಮ್ಮ ಮಾಸ್ಟರ್ಸ್ ಇದೆ, ಅಲ್ಲಿ ಶೂಟಿಂಗ್ ಆಗ್ತಾ ಇತ್ತು. ಅವಾಗ ಕೇಳ್ತಿದ್ದೆ ಎಷ್ಟೊತ್ತು ವರ್ಕ್ ಮಾಡ್ತೀನಿ. ಸೊ ನಾನು ಕನ್ನಡ ಜನತೆಗೆ, ನಾವು ತಿರುಪತಿಗೆ ದುಡ್ಡಿಡ್ತೀವಿ, ಧರ್ಮಸ್ಥಳಕ್ಕೆ ದುಡ್ಡಿಡ್ತೀವಿ, ನಮಗೆ ಭಾವನೆಗಳನ್ನು ಹೊರಗಾಕೋದು ಭಾಷೆಗೆ, ನಮ್ಮ ನೆಲ ಜಲ ಭಾಷೆಗೆ ನಮ್ಮ ಡೆಡಿಕೇಶನ್ ಏನು ಅನ್ನೋದು ಕ್ವಶನ್ ಎಲ್ಲ ಸೋಷಿಯಲ್ ಮೀಡಿಯಾಕ್ಕಿರೋ ತಾಕತ್ತು ಕಾಲಕ್ಕೂ ಇಲ್ಲ ಅಂತ ನನ್ನ ನಂಬಿಕೆ. ಎಲ್ಲ ಇಲ್ಲೇ ಇದ್ದೀನಿ. ಹಾಗಾಗಿ ಒಂದು ಕಲಾವಿದರನ್ನು ಬೆಳೆಸೋದಿದೆಯಲ್ಲ, ಒಂದು ಕನ್ನಡ ಧ್ವಜವನ್ನು ಜೀವಂತ ಹಾರಿಸ್ತಾರೆ.